ನಮಸ್ಕಾರ ಎಲ್ರಿಗೆ ಸಹ ಜನಾರ್ದನ್ ಸರ್ ಮಾತಾಡ್ತಿರೋದು ಕುಶಲವೇ ಕ್ಷೇಮವೇ ಸೌಖ್ಯವೇ ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತಾದ್ರೂ ಒಂದು 50,000 ಸಬ್ಸ್ಕ್ರೈಬರ್ಸ್ ಆಗಬೇಕಪ್ಪ. ಎಷ್ಟಂದ ಗಾಯೋದು ಕಮಾನ್. ಇವತ್ತು 50,000 RCB ಮ್ಯಾಚ್ ಉಂಟು. 50,000 ಇವತ್ತು ಸಬ್ಸ್ಕ್ರೈಬರ್ಸ್ ಅಂದರೆ ಭಾರಿ ಖುಷಿ ಆಗ್ತದೆ. ನೀವು ಅದನ್ನು ಪೂರೈಸ್ತೀರಿ, 50,000 ಮಾಡ್ತೀರಿ ಅಂತ ನಂಬಿದ್ದೇನೆ. ಇವತ್ತು ನಮ್ಮ ಮ್ಯಾಚ್ ಇರೋದು ಚಾಂಪಿಯನ್ಸ್ ತಂಡ ಅಂತ ಖ್ಯಾತ ಆಗಿರುವಂತಹ ಮುಂಬೈ ಇಂಡಿಯನ್ಸ್, ಮೈಟಿ ಮುಂಬೈ ಇಂಡಿಯನ್ಸ್ ಅಂತ ನಾವು ಹೇಳ್ತೇವಲ್ಲ, ಅವರ ವಿರುದ್ಧ. ಸೊ RCB ಮೈ ಫಸ್ಟ್ ಫೇವ್ರೆಟ್ ತಂಡ ವರ್ಸಸ್ ಮೈ ಸೆಕೆಂಡ್ ಫೇವ್ರೆಟ್ ತಂಡ ಮುಂಬೈ ಇಂಡಿಯನ್ಸ್. ಸೈಕ್ ಮ್ಯಾಚ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ. ಜಿದ್ದಿನ ಮ್ಯಾಚ್ ಆಗಲಿ, RCB ವಿನ್ ಆಗಲಿ. ಫಸ್ಟ್ RCB, ಅದಾದಮೇಲೆ ಬೇರೆ ಎಲ್ಲ ಟೀಮು. ಬಟ್ RCB ವಿನ್ ಆಗ್ಬೋದಾ? ಇವಾಗ ನೋಡಿ, ಇವತ್ತು ಕಾಮಿಡಿಗಿಂತ ಸ್ವಲ್ಪ ಜಾಸ್ತಿ ಸೀರಿಯಸ್ ಟಾಪಿಕ್ಸ್ ಬಗ್ಗೆ ಮಾತಾಡುವ. ಅಂದರೆ ತಂಡದಲ್ಲಿ ಎಂಥ ಪ್ರಾಬ್ಲಮ್ ಆಗಿರೋದು ಅಂತ. ಮೊನ್ನೆ ಪ್ರಾಬ್ಲಮ್ ಆಗಿದೆ ಅಂತ ಪ್ಲೇಯಿಂಗ್ 11 ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಚೌಹಾಣನ ಹಾಕೊಂಡ್ರು, ಹಿಮಾಂಶು ಶರ್ಮನ ಹಾಕೊಂಡ್ರು, ಪವರ್ ಪ್ಲೇಯಲ್ಲಿ ಮಯಾಂಕ್ ಡಾಗರಿಗೆ ಓವರ್ ಕೊಟ್ಟದ್ದು. ಸೊ ಓವರಾಲ್ ಮ್ಯಾನೇಜ್ಮೆಂಟ್ ಸೈಡಿಂದ ಮತ್ತು ಫ್ಯಾಫ್ ಡುಪ್ಲೆಸಿಸ್ ಕಡೆಯೂ ಹಾರಿಬಲ್ ಕ್ಯಾಪ್ಟನ್ಸಿ. ಎಂಥ ಒಟ್ರಾಶಿ ಪ್ಲೇಯಿಂಗ್ 11, ಒಟ್ರಾಶಿ ಕ್ಯಾಪ್ಟನ್ಸಿ. ಅವರ ಏನು ಹೇಳೋದು, ಜಾಸ್ತಿ ವಿಕೆಟ್ ತೆಗೆದಿರುವಂತಹ ಮ್ಯಾಕ್ಸ್ವೆಲ್ ಅವರಿಗೆ ಓವರ್ ಕೊಡಲಿಲ್ಲ. RCBದು ಹೈಯೆಸ್ಟ್ ವಿಕೆಟ್ ಟೇಕರು. ಸೊ ಈ ಥರ ತುಂಬ ಬ್ಲಂಡರ್ ಇತ್ತು. ನಿನ್ನೆ ರಾಜಸ್ಥಾನ್ ರಾಯಲ್ಸಲ್ಲಿ ಸ್ಯಾಮ್ಸನ್ ಅವರು ಮಾಡಿದ್ರಲ್ಲ, ಬೋಲ್ಟ್ ಅವ್ರಿಗೆ 2 ಓವರ್ ಕೊಟ್ಟದ್ದು, ಕೇಶವ್ ಮಹಾರಾಜ್ ಅವರಿಗೆ 2 ಓವರ್ ಕೊಟ್ಟದ್ದು. ಸೊ ಆ ಥರ ಬ್ಲಂಡರ್ಗಳು ಜಾಸ್ತಿ ಇತ್ತು ಲಾಸ್ಟ್ ಟೈಮ್ ನಮ್ಮ ಮ್ಯಾಚಲ್ಲಿ. ಆ್ಯಂಡ್ ಅಫ್ಕೋರ್ಸ್ ಈಗ ಏನೋ ದೊಡ್ಡ ಟಾಪಿಕ್ ಅಂತಂದರೆ ವಿರಾಟ್ ಕೊಹ್ಲಿ ಅವರ ಒಂದು ಸ್ಟ್ರೈಕ್ ರೇಟ್ ಭಾರಿ ಸ್ಲೋ ಮಾರ್ರೆ, ಹಾಗೆ ಹೀಗೆ. ನಾನು ಆ ಕಡೆ ಸಹ ಒಪ್ತೇನೆ, ಈ ಕಡೆ ಸಹ ಒಪ್ತೇನೆ. ಅಂದರೆ ಎರಡು ಈಗ ಒಂದು ಬಣಗಳುಂಟು. ಒಂದು ವಿರಾಟ್ ಕೊಹ್ಲಿಯ ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡುವ ಬಣ, ಅದಕ್ಕೆ ಸಹ ನಂದು ಒಪ್ಪಿಗೆ ಉಂಟು ಟು ಆ್ಯನ್ ಎಕ್ಸ್ಟೆಂಟ್. ಇನ್ನೊಂದು ಈ ಕಡೆ ಡಿಫೆಂಡ್ ಮಾಡ್ತಾರೆ, ಇಲ್ಲ ಹಾಗೆ ಹೀಗೆ ಅಂತ. ಅವರ ಮಾತಿಗೆ ಸಹ ನನ್ನ ಸಹಮತ ಉಂಟು. ಫಸ್ಟ್ ಸ್ಟ್ರೈಕ್ ರೇಟ್ ಬಗ್ಗೆ ಮಾತನಾಡುವವರ ಬಗ್ಗೆ ಮಾತಾಡಿದರೆ, ಇಲ್ಲ ಮರ್ರೆ ಇವರು ಭಾರಿ ಸ್ಲೋ ಆಡ್ತಿದ್ದಾರೆ, ಅದರಿಂದ 200 ದಾಟಲಿಲ್ಲ, 10 ಓವರ್ಗಿಂತ ಸಹ ಜಾಸ್ತಿ ಆಡಿದ ಮೇಲೆ ಇನ್ನೂ ಸಹ ಜಾಸ್ತಿ ಸ್ಟ್ರೈಕ್ ರೇಟ್ ಇರಬೇಕು, ಹಾಗೆ ಹೀಗೆ. ಹೌದು, ಎಲ್ಲಿ ಹೌದು ಅಂತ ಒಪ್ತೇನೆ ಅಂತಂದರೆ, ಈ 39 ಬಾಲ್ 50 ಉಂಟಲ್ಲ, ಅದು ಕಡಿಮೆ ಆಗಬೇಕು. ಈಗ ನಾವೆಂತ ಹೇಳೋದು ಅಂತಂದರೆ, ಯಾರು ಸಹ 12 ಬಾಲ್ 50 ಹೊಡೀರಿ, 15 ಬಾಲ್ 50 ಹೊಡೀರಿ ಅಂತ ಹೇಳೋದಿಲ್ಲ. ಅಟ್ಲೀಸ್ಟ್ ಒಂದು ಬೌಂಡ್ರಿ ಸೆಟ್ ಮಾಡ್ಕೊಳ್ಬೇಕು. ಟಾಪ್ ಆರ್ಡ್ರಲ್ಲಿ ಬರ್ತಾ ಇರೋದ್ರಿಂದಾಗಿ, ಪವರ್ ಪ್ಲೇಯಲ್ಲಿ ಆಡ್ತಾ ಇರೋದ್ರಿಂದಾಗಿ, ಪವರ್ ಪ್ಲೇಯಲ್ಲಿ ಎಲ್ಲರೂ ಸಹ ಒಳಗಡೆ ಇರ್ತಾರೆ, 2 ಫೀಲ್ಡರ್ ಮಾತ್ರ ಬೌಂಡ್ರಿ ಲೈನ್ ಇರೋದು. ಸೊ ಅದನ್ನು ಅಡ್ವಾಂಟೇಜ್ ಆಗಿ ತೊಗೊಳ್ಬೇಕು. ಪವರ್ ಪ್ಲೇಯಲ್ಲಿ ಎಷ್ಟು ರನ್ ಮಾಡಲಿಕ್ಕೆ ಆಗ್ತದೆ ಅಷ್ಟು ರನ್ ಮಾಡಲೇಬೇಕು. ಅದರ ಅರ್ಥ ಒಟ್ರಾಶಿ ಬೀಸೋದಂತಲ್ಲ. ಅದರ ಬಗ್ಗೆ ಮತ್ತೆ ಮಾತಾಡ್ತೇನೆ, ಒಟ್ರಾಶಿ ಬೀಸೋದ ಬಗ್ಗೆ. ಸೊ ಪವರ್ ಪ್ಲೇಯಲ್ಲಿ ತುಂಬ ರನ್ ಹರಿದು ಬರಬೇಕು. ಬೌಂಡ್ರಿ ಅಂತಂದರೆ ಅಟ್ಲೀಸ್ಟ್ 30 ಬಾಲ್ 50 ಹೊಡಿಬೇಕು. ನೀವು 50 ಹೊಡೆಯೋದಿದ್ದರೆ 30 ಬಾಲಿಗೆ 50 ಹೊಡಿಬೇಕು. 39 ಬಾಲ್ 50ರ ಬದಲು ಹಾಗೆ ಅಂತ ಅಲ್ಲಿ 9 ಬಾಲ್ ಸೇವ್ ಆಗ್ತದೆ. ಈಗ 67 ಬಾಲಿಗೆ 100 ಹೊಡೆದ್ರಲ್ಲ, ಅದರ ಬದಲು ಆ 60 ಬಾಲಿಗೆ 100 ಹೊಡೆದು ಆ ಮಿಕ್ಕಿರುವ 7 ಬಾಲಲ್ಲಿ 20 ರನ್ ಹರಿದು ಬಂದರೆ, ಕೊನೆ 7 ಬಾಲ್ 20 ರನ್ ಚಚ್ಚಿದ್ರಂತ ಇಟ್ಕೊಳ್ಳಿ. ಆಗ 67 ಬಾಲಿಗೆ 100 ಬದಲು 67 ಬಾಲಿಗೆ 120 ಆಗ್ತದಲ್ಲ. 120 ಅವರಿಗೆ ಸಹ ಒಂದು ಪರ್ಸ್ನಲ್ ಮೈಲ್ ಸ್ಟೋನ್. 20 ರನ್ ಜಾಸ್ತಿ ಹೊಡೆದ್ರು, ಇನ್ನು ತಂಡಕ್ಕೆ ಸಹ ಹೆಲ್ಪ್ ಆಗ್ತದೆ ಅಂತ. ಆ ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡ್ತಿರೋದು ಹೊರತು 15 ಬಾಲಿಗೆ 50 ಹೊಡಿಬೇಕು, ಅಭಿಷೇಕ್ ಶರ್ಮಾ ಥರ ಹಿಂಗೆ 9 ಬಾಲ್ ಅಥವಾ ಶೆಫರ್ಡ್ ಥರ 9 ಬಾಲಿಗೆ 38 ಹೊಡೆದು ಔಟ್ ಆಗಬೇಕು, ಹಾಗೆ ಯಾರು ಮಾತಾಡ್ತಾ ಇಲ್ಲ. ಇನ್ನೊಂದು ಡಿಫೆಂಡ್ ಮಾಡುವ ಬಣದ ಬಗ್ಗೆ ಮಾತಾಡೋ. ಇಲ್ಲ ವಿರಾಟ್ ಕೊಹ್ಲಿ ಅವರು ಬೇಗ ಹೊಡೆದು ಔಟ್ ಆದರೆ ಮತ್ತೆ ಯಾರಿಲ್ಲ ಅಲ್ವಾ. ಈಗ ನಮ್ಮ ಬ್ಯಾಟಿಂಗ್ ನಮ್ಗೆ ಗೊತ್ತುಂಟು. ಫ್ಯಾಫ್ ಅವ್ರ ಫಾರ್ಮ್ಗೆ ಬರಲಿಲ್ಲ, ಗ್ರೀನ್ ಅವರು ಫಾರ್ಮಲ್ಲಿ ಇಲ್ಲ, ಮ್ಯಾಕ್ಸ್ವೆಲ್ ಅಣ್ಣ ನಮಸ್ಕಾರ. ಸೊ ಗೊತ್ತಾಯ್ತಲ್ಲ, ಯಾರು ಫಾರ್ಮಲ್ಲಿ ಇಲ್ಲ. ಸೊ ಇವರಿಗೆ ಒಂದು ಎಕ್ಸ್ಟ್ರಾ ಬರ್ಡನ್. ನಾನು ಸಹ ಔಟ್ ಆದರೆ ಇವರು 49 ಹೊಡೆಯೋದು ಡೌಟ್ ಮಾರ. ಮೊದಲೇ ಲೋವೆಸ್ಟ್ ಟೋಟಲ್ ನಮ್ಮ ಹೆಸರಲ್ಲಿರೋದು, ಇನ್ನು ಇದು ಸಹ ಬ್ರೇಕ್ ಮಾಡಿದರೆ ಕಷ್ಟ ಅಂತ ಪಾಪ ಸ್ವಲ್ಪ ಸ್ಲೋ ಆಡ್ತಿದ್ದಾರೆ. ಬಟ್ ಕೊಹ್ಲಿ ಅವರು ಆ ಸ್ಟೇಜನ್ನು ದಾಟಿ ಹೋಗಿದ್ದಾರೆ ಅಲ್ವಾ. ಆ ಸ್ಟೇಜನ್ನು ದಾಟಿ ಆಗಿದೆ. ಅವ್ರು ಯಾಕೆ ಇದೆಲ್ಲ ತಲೆ ಕೆಡಿಸ್ಕೊಳ್ಬೇಕು? ಅವರ ಕೆಲಸ ಮಾಡ್ತಾ ಹೋದ್ರೆ ಸಾಕು. ಸೊ ಮೇ ಬಿ ಕೊಹ್ಲಿ ಅವರು ಇದೆಲ್ಲ ಅಂದರೆ ನನ್ನನ್ನು ಬಿಟ್ಟರೆ ಬೇರೆ ಯಾರಿಲ್ಲ, ಬೇರೆ ಯಾರು ಆಡ್ತಾರೆ ಮಾರ ಅಂತ ಅದನ್ನೆಲ್ಲ ಸೈಡಿಗೆ ಇಡಲಿ. ಅವರ ಪಾಡಿಗೆ ಅವರು ಆರಾಮ್ಸೆ ಫ್ರೀಯಾಗಿ ಬೇಗ ಆಡಿದರೆ ತಂಡಕ್ಕೆ ಹೆಲ್ಪ್ ಆಗ್ತದೆ. ಇದು ಮೇಜರ್ ಪಾಯಿಂಟ್ ನನಗೆ ಮಾತಾಡಲಿಕ್ಕಿದ್ದದ್ದು. ಈಗ ಟೀಮ್ ಬಗ್ಗೆ ಮಾತಾಡುವ. ಟೀಮ್ ಯಾವ ಥರ ಇರ್ಬೋದು ಅಂತ. ವಿಲ್ ಜಾಕ್ಸ್ ಅವರು ಬೇಕೇ ಬೇಕು. ಯಾಕಂದರೆ ವಿಲ್ ಜಾಕ್ಸನ್ ಆಡಿಸಿದರೆ ಮತ್ತು ಎಂತಕ್ಕೆ ತಗೊಂಡದೆ ಎಂತಕ್ಕೆ? ಇವಾಗ ನೋಡಿ, ನಿಮ್ಮ 3 ಟಾಪ್ ಫಾರಿನ್ ಪ್ಲೇಯರ್ಸು, ಫ್ಯಾಫ್ ಡುಪ್ಲೆಸಿಸ್, ಗ್ರೀನ್ ಮತ್ತು ಮ್ಯಾಕ್ಸ್ವೆಲ್, ಈ 3 ಜನ ಸಹ
ಭಯಂಕರ ಫಾರ್ಮಲ್ಲಿ ಇದ್ದರೆ ಯಾರೂ ಕೂಡ ಹೇಳ್ತಾ ಇರಲಿಲ್ಲ ವಿಲ್ ಜಾಕ್ಸನ್ ಆಡಿಸಬೇಕು ಅಂತ ಅಲ್ವಾ. ಈಗ 5 ಮ್ಯಾಚ್ ಆಯಿತು, ನಿಮ್ಮ 3 ಫಾರಿನ್ ಪ್ಲೇಯರ್ಸು ಏನೂ ಆಡ್ತಾ ಇಲ್ಲ. ಕ್ಯಾಪ್ಟನ್ ಫಾರ್ಮಲ್ಲಿ ಇಲ್ಲ, 16 ಕೋಟಿ 17 ಕೋಟಿ ಕೊಟ್ಟು ತಗೊಂಡಂತಹ ಗ್ರೀನ್ ಫಾರ್ಮಲ್ಲಿ ಇಲ್ಲ. ಮ್ಯಾಕ್ಸ್ವೆಲ್ ನಿಮ್ಮ ಬ್ಯಾಟ್ಸ್ಮನ್ ಅವರು ಹೈಯೆಸ್ಟ್ ವಿಕೆಟ್ ಟೇಕರ್ ಆಗಿದ್ದಾರೆ. ಆ್ಯಂಡ್ ಮ್ಯಾಕ್ಸ್ವೆಲ್ಗಿಂತ 6 ಜಾಸ್ತಿ ಸಿರಾಜ್ ಹೊಡೆದಿದ್ದಾರೆ ಅಂತಂದರೆ ಮ್ಯಾಕ್ಸ್ವೆಲ್ದು ಬ್ಯಾಟಿಂಗ್ ಫಾರ್ಮ್ ಯಾವ ಥರ ಇರ್ಬೋದು ಅಂತ ನೀವೇ ಅಂದಾಜು ಮಾಡಿಕೊಳ್ಳಿ. 3 ಜನ ಫಾರ್ಮಲ್ಲಿರೋದಾಗ ಈಗ ಏನೋ ಭಾರಿ ಒಂದು ಹೆಸರು ಉಂಟು ವಿಲ್ ಜಾಕ್ಸು, ಭಯಂಕರ ಹಿಟ್ಟರ್, ಅವರಿಗೆ ಚಾನ್ಸ್ ಕೊಡೋದ್ರಲ್ಲಿ ಏನು ತಪ್ಪು? ಸೋಷಿಯಲ್ ಮೀಡ್ಯಾದಲ್ಲಿ ಮಾತ್ರ ವಿಲ್ ಜಾಕ್ಸ್ ಇದು ಫೋಟೋ ಹಾಕಿದರೆ ಸಾಕಾಗೋದಿಲ್ಲ. ಏನು RCB ಪಿಚ್ಚಲ್ಲಿ ವಿಲ್ ಜಾಕ್ಸ್ ಇದು ಫೋಟೋ ಹಾಕ್ತಾ ಇರ್ತಾರೆ, ಅವ್ರ ನೆಟ್ ಸೆಷನಲ್ಲಿ ಹಾಗೆ ಹೊಡೆದ್ರು ಹೀಗೆ ಹೊಡೆದ್ರು, ಚಾನ್ಸ್ ಕೊಡಿ. ಸೊ ಅವರನ್ನು ಓಪನರ್ ಆಗಿ ಕಳಿಸಿ. ಒನ್ ಡೌನ್ ನಾನು ವಿರಾಟ್ ಕೊಹ್ಲಿ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ಇಟ್ಸ್ ಅಪ್ ಟು ದ ಟೀಮ್. ವಿಲ್ ಜಾಕ್ಸು ಓಪನಿಂಗ್ ಆಡಲಿ, ಫ್ಯಾಫ್ 1 ಡೌನ್ ಬರ್ತಾರೆ, ವಿರಾಟ್ ಕೊಹ್ಲಿ ಅವ್ರು 1 ಡೌನ್ ಬರ್ತಾರೆ. ಅದು ಯಾರೋ ಒಬ್ಬರು ಈಗ ಸೈಡಿಗಿಟ್ಟು ಅದು ಇದು ಮಾತಾಡ್ಕೊಳ್ಬೇಕು ತಂಡದ ಹಿತದೃಷ್ಟಿಯಿಂದ. ಇಲ್ಲ ನನಗೆ ಓಪನಿಂಗೇ ಬೇಕು ಅಂತ ಆಟ ಹಿಡಿದ್ರೆ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ, ಟೀಮು ಚೊಂಬಿಡಿತದೆ. ಸೊ ಆದ್ದರಿಂದ ಫ್ಯಾಫು ಮತ್ತು ವಿಲ್ ಜಾಕ್ಸು ಪವರ್ ಪ್ಲೇಯಲ್ಲಿ ಓಪನರ್ಸು, ಅದಾದಮೇಲೆ ವಿರಾಟ್ ಕೊಹ್ಲಿ, ಅದಾದಮೇಲೆ ನನಗೆ ಎಂತ ಗೊತ್ತಲ್ಲ, ಪಾಟಿದಾರರನ್ನು ತೆಗೆದ್ರೆ ಅವರ ಪ್ಲೇಸಿಗೆ ಯಾವ ಇಂಡಿಯನ್ ಪ್ಲೇಯರನ್ನು ಹಾಕ್ಕೊಳ್ಳೋದು ಅಂತ ನಂಗೆ ಗೊತ್ತಿಲ್ಲ. ಕೆಲವರು ಮನೋಜ್ ಅಂತ ಹೇಳ್ಬೋದು, ನಮ್ಮ ಕನ್ನಡಿಗ ಮನೋಜ್ ಅಂತ. ಬಟ್ ಮುಂಬೈ ವಿರುದ್ಧ ಆಲ್ ಆಫ್ ಅ ಸಡನ್ ಅವರನ್ನು ಆ ಆರ್ಡ್ರಲ್ಲಿ ಕಳಿಸ್ಲಿಕ್ಕೆ ಆಗ್ತದಾ? ಸೊ ಪಾಟಿದಾರ್ ಅವರಿಗೆ ಕೊನೆಯ ವಾರ್ನಿಂಗ್ ಥರ ಇದೊಂದು ಚಾನ್ಸ್ ಕೊಡ್ಬೋದು. ಅದಾದಮೇಲೆ ನಾನು ಮ್ಯಾಕ್ಸ್ವೆಲ್ ಅವ್ರನ್ನ ಇಟ್ಕೊಂಡಿದ್ದೇನೆ. ಗ್ರೀನ್ ಅಥವಾ ಮ್ಯಾಕ್ಸ್ವೆಲ್ ಅವ್ರನ್ನ ಯಾಕೆ ಇಟ್ಕೊಂಡಿದ್ದೇನೆ ಅಂತಂದರೆ ಅವ್ರ ಬ್ಯಾಟಿಂಗಲ್ಲಂತೂ ರನ್ ಬರಲಿಲ್ಲ, ಬಟ್ ಅಟ್ಲೀಸ್ಟ್ ಅವರ ಬೌಲಿಂಗಲ್ಲಿ ವಿಕೆಟ್ ತೆಗಿತಿದ್ದಾರಲ್ಲ ಅವರು. ಸೊ ಅದೊಂದು ದೃಷ್ಟಿಯಿಂದ ಏನೋ ಒಂದು ಕಿತ್ತು ದಬಾಕಿದ್ದಾರೆ ಒಂಚೂರು, ಅದ್ರ ಗ್ರೀನಿಗೆ ಕಂಪೇರ್ ಮಾಡಿದರೆ ಅಟ್ಲೀಸ್ಟ್ ಬೌಲಿಂಗ್ ಎಲ್ಲಾದರೂ ಕ್ಲಿಕ್ ಆಗಿದ್ದಾರೆ ಮ್ಯಾಕ್ಸ್ವೆಲ್ ಅಂತ. ಮ್ಯಾಕ್ಸ್ವೆಲ್ ಅವ್ರನ್ನ ಇಟ್ಕೊಂಡಿದ್ದಾನೆ. ಮತ್ತು ಮಹಿಪಾಲ್ ಲಾಮ್ರೋರ್ ಅವರು ಡೈರೆಕ್ಟ್ ಪ್ಲೇಯಿಂಗ್ 11ಗೆ, ಗೊತ್ತಾಯ್ತಾ? ಹುಚ್ಚುಗಟ್ಟುದಲ್ಲ. ಲಾಸ್ಟ್ ಟೈಮು ಅದೊಂದು ಹೇಳಲೇಬೇಕು, ಯಾವುದೋ ಒಂದು ಮ್ಯಾಚಲ್ಲಿ KKR ವಿರುದ್ಧ ಸೂಪರಾಗಿ ಆಡಿದ್ದ ಆಟಗಾರ ಯಾರು? ನಮ್ಮ ಕನ್ನಡಿಗ ವೈಶಾಖ್. ನೆಕ್ಸ್ಟ್ ಮ್ಯಾಚಲ್ಲಿ ಆಡಿಸಲೇ ಇಲ್ಲ. ಹಾಗೆಯೇ ಇನ್ನೊಂದು ಮ್ಯಾಚಲ್ಲಿ ಐ ಥಿಂಕ್ LSG ವಿರುದ್ಧ ಯಾರೋ ವಿರುದ್ಧ ನನಗೆ ನೆನಪೋಗಿದೆ, ಲೋಮ್ರೋಡ್ ಸೂಪರಾಗಿ ಆಡಿದರು. ನೆಕ್ಸ್ಟ್ ಮ್ಯಾಚ್ ಟೀಮಲ್ಲೇ ಇಲ್ಲ. ಎಂಥ ಗಾಂಜಾ ಹೊಡಿತೀರ ದರಿದ್ರದವರಲ್ಲಿ ಯಾರು ಮ್ಯಾನೇಜ್ಮೆಂಟ್ ಅವರು. ಸೊ ಲಾಮ್ರೋರು ಡೈರೆಕ್ಟ್ ಪ್ಲೇಯಿಂಗ್ 11ಗೆ. ಅದಾದಮೇಲೆ ಫಿನಿಷರ್ DK. ಇದಿಷ್ಟು ಬ್ಯಾಟಿಂಗ್ ಇರ್ತದೆ. ಅದಾದಮೇಲೆ ಬೌಲರ್ಸ್ 4 ಫಾಸ್ಟ್ ಬೌಲರ್ನ ಈಗ ಇಟ್ಕೊಂಡಿದ್ದೇನೆ ಪ್ಲೇಯಿಂಗ್ 11ಅಲ್ಲಿ. ಯಾಕಂದರೆ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇರೋದ್ರಿಂದ ಪ್ಲೇಯಿಂಗ್ 11ಅಲ್ಲಿ 4 ಫಾಸ್ಟ್ ಬೌಲರ್ಸು, ವೈಶಾಖ್, ಸಿರಾಜ್, ಫರ್ಗ್ಯೂಸನ್ ಅಥವಾ ಟೋಪ್ಲೆ. ನಿಮ್ಗೆ ಇಷ್ಟ ಮಾರ, ಇದೊಂದು ನಿಮಗೆ ಬಿಟ್ಟಿರೋದು. ಹಿಂಗೆ ಟಾಸ್ ಹಾಕಿ ಈಗ ಬಂತು, ಫರ್ಗ್ಯೂಸನ್ ನೀನು ಆಡು ಮಾರ, ಯಾರಾದರೂ ನಡೀತದೆ. ನೆಕ್ಸ್ಟ್ ಯಶ್ ದಯಾಳ್. ಇದು 4 ಫಾಸ್ಟ್ ಬೌಲರ್ಸು. ಇಂಪ್ಯಾಕ್ಟ್ ಪ್ಲೇಯರಲ್ಲಿ ಇದು ಸ್ಪಿನ್ ಬೌಲರ್ ಕರಣ್ ಶರ್ಮಾ ಅವ್ರನ್ನ ಇಟ್ಕೊಂಡಿದ್ದಾರೆ. ಡಾಗರ್ ಗೀಗರ್ ಹಿಮಾಂಶು ಶರ್ಮಾ ಎಲ್ಲ ಸೈಡ್ಗಿಡಿ. ಅಟ್ಲೀಸ್ಟ್ ಕರಣ್ ಶರ್ಮಾ ಈಸ್ ಅನ್ ಎಕ್ಸ್ಪೀರಿಯನ್ಸ್ಡ್ ಸ್ಪಿನ್ ಬೌಲರ್. ಅಲ್ಲಿ ಚಾವ್ಲಾ ಇದ್ದಾಗೆ ಮುಂಬೈಯಲ್ಲಿ, ಇಲ್ಲಿ ಕರಣ್ ಶರ್ಮಾ. ಸೊ ಅಟ್ಲೀಸ್ಟ್ ಈಸ್ ಅ ವಿಕೆಟ್ ಟೇಕಿಂಗ್ ಬೌಲರ್. ಡಾಗರ್ ಈಸ್ ನಾಟ್ ವಿಕೆಟ್ ಟೇಕಿಂಗ್ ಬೌಲರ್, ಈಸ್ ಅ ರೆಗ್ಯುಲರ್ ಬೌಲರ್. ಲಿಮಿಟೇಷನ್ಸ್ ಉಂಟು ಯಾರಿಗೆ? ನಮ್ಮ ಡಾಗರಿಗೆ. ಆದ್ದರಿಂದ ಕರಣ್ ಶರ್ಮಾ ಅವ್ರನ್ನ ಆಡಿಸಿ. ಈಗ ಎಲ್ಲಿಯಾರು ಫಸ್ಟ್ ನಾವು ಬೌಲಿಂಗ್ ಮಾಡಿದರೆ ಕರಣ್ ಶರ್ಮಾ ಅವರು ಪ್ಲೇಯಿಂಗ್ 11ನಲ್ಲಿ ಇರ್ತಾರೆ. ರಜತ್ ಪಾಟಿದಾರ್ ಅವರನ್ನು ಇಂಪ್ಯಾಕ್ಟ್ ಆಗಿ ಹಾಕ್ಕೊಳ್ಳಿ. ಯಾಕೆಂದರೆ ಈಗ ಲೋಮ್ರೋರನ್ನು ಇಂಪ್ಯಾಕ್ಟ್ ಆಗಿ ಹಾಕ್ಕೊಳ್ಬೋದಲ್ಲ ಅಂತ ನೀವು ಕೇಳ್ಬೋದು. ಲೋಮ್ರೋರು ಅಟ್ಲೀಸ್ಟ್ ಒಂದು 2 ಓವರ್ ಬಾಲ್ ಹಾಕ್ತಾರೆ. ಎಲ್ಲರೂ ಇಮ್ಯಾಜಿನ್ ಮಾಡಿ, ಮುಂಬೈ ಅವರು ಫುಲ್ಲು ಫಸ್ಟ್ ಓವರಿಂದ ದಡಬಡ ಅಂತ ಹೊಡಿತಾ ಇದ್ದಾರೆ. ಎಲ್ಲರಿಗೂ ಹೊಡೆದ್ರು, ಮ್ಯಾಕ್ಸ್ವೆಲ್, ವಿಲ್ ಜಾಕ್ಸ್, ನಮ್ಮ ಫಾಸ್ಟ್ ಬೌಲರ್ಸಿಗೆ ಎಲ್ರಿಗೂ ಹೊಡೆದ್ರು ಕೂಡ ಇನ್ನೊಂದು 2 ಓವರ್ ಹಾಕಲಿಕ್ಕೆ ಅಂತ ಲಾಮ್ರೋರ್ ಇರ್ತಾರೆ ಒಂದು ಟ್ರೈ ಮಾಡಲಿಕ್ಕೆ. ಪಾಟಿದಾರ್ ಬೌಲಿಂಗ್ ಹಾಕೋದಿಲ್ಲ. ಆದ್ದರಿಂದ ಫಸ್ಟ್ ಬೌಲಿಂಗ್ ಮಾಡಿದರೆ ಪಾಟಿದಾರ್ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಟ್ಕೊಳ್ಳಿ. ಫಸ್ಟ್ ಬ್ಯಾಟಿಂಗ್ ಮಾಡಿದರೆ ಕರಣ್ ಶರ್ಮಾ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಟ್ಕೊಳ್ಳಿ. ಇರೋದ್ರಲ್ಲಿ ಇದು ಬೆಟರ್ ಪ್ಲೇಯಿಂಗ್ 11 ಅಂತ ಅನಿಸ್ತದೆ. ಆ್ಯಂಡ್ ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡೋದು ಅಂತಂದರೆ, ವಿಲ್ ಜಾಕ್ಸ್ ಅವ್ರನ್ನ ಈಗ ಹಾಕಿದ ಕೂಡಲೇ ಅವರು ಪರ್ಫಾರ್ಮ್ ಮಾಡ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಯಾವತ್ತು 50-50 ಅಲ್ವಾ? ಇವತ್ತು ಡಕ್ಔಟ್ ಆಗ್ಬೋದು. ಡಕ್ಔಟ್ ಆದ ಕೂಡಲೇ ಬೇರೆ ಅಭಿಮಾನಿಗಳಲ್ಲಿ ಕಮೆಂಟ್ ಸೆಕ್ಷನ್ ವಿಲ್ ಜಾಕ್ಸ್ ಅಂತ ಹೇಳ್ತಾ ಇದ್ರಿ, ಎಂತ ಆಡಿದ? ನಿಮ್ಗೆ ಎಂತ ಆಡಿದ ಪ್ರಶ್ನೆ ಅಲ್ಲ. ಬೇರೆಯವ್ರ 5 ಮ್ಯಾಚಲ್ಲಿ ಏನು ಕಿತ್ತು ದಬಾಕದೆ ಇರುವಾಗ ಉಳಿದವರಿಗೆ ಚಾನ್ಸ್ ಕೊಡೋದು, ಅಥವಾ ಹೈಪ್ಡ್ ಪ್ಲೇಯರ್ ಅಥವಾ ಏನೋ ಒಂದು ಪೊಟೆನ್ಷಿಯಲ್ ಇರುವಂಥ ಆಟಗಾರನಿಗೆ ಚಾನ್ಸ್ ಕೊಡೋದು ಅದು ನ್ಯಾಯಯುತವಾಗಿ ಮಾತಾಡ್ತಿರೋದು. ಗ್ರೀನ್ ಅವ್ರನ್ನ ಹೊರಗೆ ಇಡಿ, ವಿಲ್ ಜಾಕ್ಸ್ ಅವ್ರನ್ನ ಆಡಿಸಿ ಅಂತ. ಈಗ ವೈಶಾಖ್ ಅವ್ರನ್ನ ಇಟ್ಟಿದ್ದೇವೆ ಪ್ಲೇಯಿಂಗ್ 11ನಲ್ಲಿ, ಲಾಮ್ರೋ ಅವ್ರನ್ನ ಇಟ್ಟಿದ್ದೇವೆ. ಇವತ್ತು ಅವ್ರು ಫೇಲ್ ಆಗ್ಬೋದು, ಯು ನೆವರ್ ನೋ. ಬಟ್ ಅವರು ಪ್ರೂವ್ ಮಾಡಿದ್ದಾರೆ ಒಂದು ಮ್ಯಾಚಲ್ಲಿ ಆದರೂ. ಅವರಿಗೆ ಚಾನ್ಸ್ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ ಅನ್ನೋದೊಂದು ವಾದ. ಆ ವಾದ ನೀವು ಸಹ ಒಪ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ಎಂಥವ್ರು ಮಿಸ್ ಮಾಡಿದ್ದು ನಾನು ಮುಂಬೈ ಬಗ್ಗೆ ನನಗೆ ಟೆನ್ಷನ್ ಉಂಟು.
ಮುಂಬೈ ಅವರು IPL ಸ್ಟಾರ್ಟ್ ಮಾಡೋದು ಹಾಗೆ ಸೋಲಿನಿಂದವೇ ಸ್ಟಾರ್ಟ್ ಮಾಡೋದು. ಫಸ್ಟ್ ಕೆಳಗಡೆ ಇರ್ತಾರೆ, ಮತ್ತೆ ಮೇಲೆ ಮೇಲೆ ಬರ್ತಾರೆ. ಈಗ ಮೇಲೆ ಬರಲಿಕ್ಕೆ ಶುರು ಹಚ್ಕೊಂಡಿದ್ದಾರೆ. ಶೆಫರ್ಡ್ ಬಂದರು, ರೊಮಾರಿಯೋ ಶೆಫರ್ಡು ಮೊನ್ನೆ 29 ರನ್ನಿಂದ ವಿನ್ ಆದರು, ಸೂಪರಾಗಿ ಗೆದ್ದರು. ಈಗ ಮುಂಬೈಯಲ್ಲೇ ಮ್ಯಾಚ್ ಆಗ್ತಾ ಇರೋದು. ಗ್ರೌಂಡ್ ನಮ್ಮ ಚಿನ್ನಸ್ವಾಮಿ ಗ್ರೌಂಡ್ ಥರ ಚಿಕ್ಕ ಗ್ರೌಂಡು, ತುಂಬ ರನ್ ಹರಿದು ಬರ್ತದೆ. ಸೊ ಫಸ್ಟ್ ನಾವು ಏನಾದ್ರು ಬ್ಯಾಟಿಂಗ್ ಮಾಡಿದರೆ ಮಿನಿಮಮ್ 210 ಹೊಡಿಲೇಬೇಕು, ಮಿನಿಮಮ್. ಬುಮ್ರಾ ಅವ್ರದ್ದು 4 ಓವರ್ ಟಾರ್ಗೆಟ್ ಮಾಡಲಿಕ್ಕೆ ಆಗೋದಿಲ್ಲ. ಮಿಕ್ಕಿದ 16 ಓವರಲ್ಲಿ ಯಾರನ್ನಾದರೂ ಎಂತಾರು ಟಾರ್ಗೆಟ್ ಮಾಡಿ ಮಿನಿಮಮ್ 210 ಹೊಡಿಲೇಬೇಕು. ಬಿಕಾಸ್ ಮುಂಬೈ ಚೇಸಿಂಗ್ ಅಂತ ಬಂದರೆ ಅವರು ನೆಕ್ಸ್ಟ್ ಲೆವೆಲಪ್ಪ. ಎಷ್ಟು ರನ್ ಹೊಡೆದ್ರೆ ಸಹ ಕಡಿಮೆ. ಫಸ್ಟ್ ಬ್ಯಾಟಿಂಗ್ ನಮಗೆ ಅಲ್ಲಿ ಯಾರು ಬಂದರೆ ಮಿನಿಮಮ್ 210 ಮನಸ್ಸಲ್ಲಿ ಇಟ್ಕೊಂಡಿದೆ. 220 ಹೊಡೆದ್ರೆ ಭಾರಿ ಖುಷಿ. ಯಾಕಂದರೆ IPL ಹಿಸ್ಟ್ರಿಯಲ್ಲಿಯೇ 220ಕ್ಕಿಂತ ಜಾಸ್ತಿ ಯಾರು ಸಹ ಟಾರ್ಗೆಟ್ ಅಂದರೆ ಸಕ್ಸಸ್ಫುಲ್ಲಾಗಿ ಚೇಸ್ ಮಾಡಲಿಲ್ವಂತೆ, ಟಾರ್ಗೆಟ್ ರೀಚ್ ಆಗಲಿಲ್ಲ. ಸೊ 220 ಇದು ಇಟ್ಕೊಂಡಿರಿ, ಏನು ಬೌಂಡ್ರಿ ಇಟ್ಕೊಂಡಿರಿ ಫಸ್ಟ್ ಬ್ಯಾಟಿಂಗ್ ಮಾಡೋದಿದ್ದರೆ. ಸೆಕೆಂಡ್ ಬ್ಯಾಟಿಂಗ್ ಮಾಡೋದಿದ್ದರೆ ಎಷ್ಟು ಕಡಿಮೆ ಆಗ್ತದೋ ಅಷ್ಟು ಕಡಿಮೆ ಮೊತ್ತಕ್ಕೆ RCB ಮುಂಬೈಯನ್ನು ರೆಸ್ಟ್ರಿಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಹೋಪ್ಸ್ ಉಂಟಾ RCB ಮೇಲೆ? ಹೋಪ್ಸ್ ಪೂರ್ತಿಯಾಗಿ ಹೋಗಲಿಲ್ಲ. ಹೋಗುವಾಗೆ ಆಡಿದರೆ ಎಂತ ಮಾಡಲಿಕ್ಕಾಗ್ತಿಲ್ಲ, ಪೂರ್ತಿ ಹೋಪ್ಸ್ ಹೋಗ್ತದೆ. ಇನ್ನೂ ಸಹ 30% ಹೋಪ್ಸ್ ಉಂಟು ತಂಡದ ಮೇಲೆ. ವಿಲ್ ಜಾಕ್ಸ್ ಅವ್ರನ್ನೆಲ್ಲ ಹಾಕ್ಕೊಂಡು ಪ್ಲೇಯಿಂಗ್ 11 ಕರೆಕ್ಟ್ ಮಾಡಿದರೆ ವಿನ್ ಆಗ್ಬೋದು ಅಂತ ಅಂದ್ಕೊಂಡಿದ್ದಾನೆ. ಅವರದ್ದು ಮೇಯ್ನ್ ವಿಕೆಟೇ ರೋಹಿತ್ ಶರ್ಮಾ. ನನಗೆ ಅವರು ಭಯಂಕರ ಒಳ್ಳೆ ಸ್ಟಾರ್ಟ್ ಕೊಡ್ತಾರೆ. ನಿಮಗೆ ದೊಡ್ಡ ಇನ್ನಿಂಗ್ಸ್ ಏನು ನೋಡಲಿಕ್ಕೆ ಸಿಗೋದಿಲ್ಲ IPLಲ್ಲಿ. ರೋಹಿತ್ ಶರ್ಮಾ ಅವರ ಕಡೆಯಿಂದ ಒಳ್ಳೆ ಸ್ಟಾರ್ಟ್ ಕೊಡ್ತಾರೆ. ಆ ಸ್ಟಾರ್ಟನ್ನು ಕಟ್ ಮಾಡಿ ಹಾಕಬೇಕು. ಫಸ್ಟು ಓಪನರ್ಸನ್ನು ಬೇಗ ಔಟ್ ಮಾಡಿದರೆ ಸ್ವಲ್ಪ ಪ್ರೆಷರಲ್ಲಿರ್ತಾರೆ. ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಫಾರ್ಮಲ್ಲಿ ಇಲ್ಲ, ಅಂದರೆ ಲಾಸ್ಟ್ ಮ್ಯಾಚ್ಗೆ ಬಂದಿದ್ದರು 0 ಸುತ್ತಿದ್ರು. ಗೊತ್ತುಂಟಲ್ಲ RCB ಮೇಲೆ ನಾನಂತ ಹೇಳಿಲ್ಲ, ನನಗೆ ಅಂತ ಗೊತ್ತಿಲ್ಲ. ಸರಿಯಾಗಿ ಬರುವ ಬೇಗ 50,000 ಸಬ್ಸ್ಕ್ರೈಬರ್ಸ್ ಮಾಡಿ. ನಮಸ್ಕಾರ.